ವೀಕ್ಷಕರೇ, ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಂತಹ ನಂತರ ಮೊಟ್ಟ ಮೊದಲ ಬಾರಿಗೆ ತವರು ಕ್ಷೇತ್ರ ಆದಂತಹ ಕನಕಪುರಕ್ಕೆ ಡಿಕೆ ಶಿವಕುಮಾರ್ ಭೇಟಿಯನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಜನರಿಗೆ ಕೃತಜ್ಞತೆಯನ್ನ ಸಲ್ಲಿಸಿರುವಂತದ್ದು ಡಿಕೆ ಶಿವಕುಮಾರ್ ಅವರು. ಈ ವೇಳೆ ಕನಕಪುರ ಕ್ಷೇತ್ರದ ಜನರಿಗೆ ಪಂಚವಚನಗಳನ್ನ ನೀಡಿದ್ದಾರೆ. ಅಲ್ಲದೆ ಯಾವುದೇ ಕಾರಣಕ್ಕೂ ವಿರೋಧ ಪಕ್ಷದವರ ಜೊತೆ ಜಗಳವನ್ನ ಮಾಡಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇನ್ನು ಅಲ್ಲದೆ ಬಿಜೆಪಿ ಹಾಗೂ ಜೆಡಿಎಸ್ನವರಿಗೂ ಕೂಡ ಕಾಂಗ್ರೆಸ್ ಈ ಸಂದರ್ಭದಲ್ಲಿ ಆಹ್ವಾನ ಕೊಟ್ಟು ಗಮನವನ್ನ ಸೆಳೆದಿದೆ ರಾಜ್ಯದ ಜನರನ್ನ. ಕ್ಷೇತ್ರದ ಬಡವರಿಗೆ ತಲೆ ಮೇಲೆ ಸೂರು, ಹಾಗೆ ಸ್ಥಳೀಯರಿಗೆ ಕೈಗಾರಿಕೆಗಳಲ್ಲಿ ಉದ್ಯೋಗ ಕಡ್ಡಾಯ ಅಂತ ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಕನಕಪುರದ ಜನರಿಗೆ ಹೇಳಿರುವಂಥದ್ದು. ಮೆಡಿಕಲ್ ಕಾಲೇಜು ಶೀಘ್ರದಲ್ಲೇ ಪ್ರಾರಂಭ ಮಾಡ್ತೇನೆ, ಕನಕಪುರದಲ್ಲಿ ಸಮಸ್ಯೆಗಳನ್ನು ಆಲಿಸಲು ಅಧಿಕಾರಿಗಳಿಗೂ ಕೂಡ ನೇಮಕ ಮಾಡುವಂತಹ ಕೆಲಸ ಮಾಡ್ತೇನೆ ಅಂತ ಇದೀಗ ಸ್ವಕ್ಷೇತ್ರ ಕನಕಪುರ ಕ್ಷೇತ್ರದ ಜನರಿಗೆ ಪಂಚವಚನಗಳನ್ನು ನೀಡಿದ್ದಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಶಿವಕುಮಾರ್ ಅವರು ಇದೇ ಮೊದಲ ಬಾರಿಗೆ ತವರು ಕ್ಷೇತ್ರವಾದಂತಹ ಕನಕಪುರದ ವಿವಿಧ ಭಾಗಗಳಿಗೆ ನಿನ್ನೆ ಭೇಟಿ ನೀಡಿ ಜನರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಈ ಬಗ್ಗೆ ಡಿಕೆ ಶಿವಕುಮಾರ್ ಸಾಕಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಕ್ಷೇತ್ರ ಅಭಿವೃದ್ಧಿ ಜೊತೆಗೆ ಜನರಿಗೆ ಕೆಲ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ನನ್ನ ಕ್ಷೇತ್ರದ ಜನರಿಗೆ ನನ್ನ ಮನೆ ಬಾಗಿಲು ಸದಾ ತೆರೆದೇ ಇರುತ್ತೆ. ನಾನು ನಿಮ್ಮ ಸೇವೆಗೆ ಇರುವವನು. ನಿಮ್ಮ ಆಶೀರ್ವಾದದಿಂದ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದಿದ್ದೇನೆ. ನನ್ನ ಕ್ಷೇತ್ರಕ್ಕೆ ಕಾಲಿಟ್ಟ ಕ್ಷಣದಿಂದಲೂ ಕೂಡ ನಾನು ಜನರ ಸೇವಕ ಅಂತ ಡಿಕೆ ಶಿವಕುಮಾರ್ ತಮ್ಮ ಸ್ವಕ್ಷೇತ್ರ ಆದಂತಹ ಕನಕಪುರದಲ್ಲಿ ಸಾಕಷ್ಟು ಮಾತುಗಳನ್ನು ಆಡಿರುವಂಥದ್ದು. ಇನ್ನು ಈ ಕುರಿತು ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡೋಣ. ವಿದ್ಯಾಭ್ಯಾಸಕ್ಕೋಸ್ಕರ ಬೆಂಗಳೂರಿಗೆ ನಮ್ಮ ಅಪ್ಪ ಅಮ್ಮ ಸೇರಿಸಿದ್ರು. ಇವತ್ತು ನನಗೆ ಆದಂತಹ ಸಮಸ್ಯೆಯಿಂದ ಜನ ವಲಸೆ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ಏನು ನಮ್ಮ ಶಾಲೆ ಇದೆ, ಆ ಶಾಲೆಗೆ ನನ್ನ ಸ್ವಂತ ಜಮೀನನ್ನ ಕೊಟ್ಟು ಏನು ಆಸ್ತಿಯನ್ನ ಬಿಟ್ಟಿದ್ದೇವೆ ಅದಕ್ಕೂ ಕೂಡ ಇದ್ದಿದ್ದಂತ ನಮ್ಮ ವರ್ಷಗಳಿದ್ದಂತ ಜಮೀನನ್ನು ಕೊಟ್ಟು ಇವತ್ತು ನಮ್ಮ ಮಕ್ಕಳಿಗೆ, ನನಗೆ ಯಾವುದು ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಕ್ಕಿದೆ ಅದೇ ವಿದ್ಯಾಭ್ಯಾಸ ನನ್ನ ಮಕ್ಕಳಿಗೂ ಕೊಡಬೇಕು ಅಂತ ಹೇಳಿ ಇವತ್ತು ನಾನು ಈ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಅಕ್ಷರ ಆಶಯ ಆರೋಗ್ಯ ಇವೆಲ್ಲ ಕೂಡ ಕಾಪಾಡಬೇಕು. ಅದಕ್ಕೆ ಕನಕಪುರದಲ್ಲಿ ಯಾರು ಕೂಡ ಮುಂದಕ್ಕೆ ಬೆಂಗಳೂರು ಹೋಗಬಾರದು ಆರೋಗ್ಯ ದೃಷ್ಟಿಯಿಂದ ಅಂತೇಳಿ ಕನಕಪುರದಲ್ಲಿ ಸುಮಾರು 800 ಕೋಟಿ ರೂಪಾಯಿ ವೆಚ್ಚದ ಒಂದು ಮೆಡಿಕಲ್ ಕಾಲೇಜು ಮತ್ತು 800 ಬೆಡ್ಡಿನ ಹಾಸ್ಪಿಟಲ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಈ ತಿಂಗಳು ಕೊನೆಯಲ್ಲಿ ಅದಕ್ಕೆ ಭೂಮಿ ಪೂಜೆ ಮಾಡುವಂತ ಕಾರ್ಯಕ್ರಮ ಕೂಡ ಈಗಾಗಲೇ ನಾನು ಹಮ್ಮಿಕೊಂಡಿದ್ದೇನೆ. ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ಋಣ ತೀರಿಸಬೇಕು. ಭೀಷ್ಮ ಧರ್ಮರಾಯಗಳು ಮಾತಾಡ್ತಾನೆ, ನೀ ಋಣವನ್ನು ತೀರಿಸಬೇಕಾದ್ರೆ ತಂದೆ ತಾಯಿ ಋಣ, ಗುರುದೇವರ ಋಣ, ದೇವರ ಋಣ, ಸಮಾಜದ ಋಣ, ಈ ಋಣವನ್ನು ತೀರಿಸಬೇಕಾದ್ರೆ ಧರ್ಮದಿಂದ ತೀರಿಸಬೇಕು ಅಂತೇಳಿ. ಹಾಗೆ ಈ ಊರಿನಲ್ಲಿ ಎಷ್ಟು ದೇವಾಲಯಗಳಿದೆ, ಎಷ್ಟು ಶಿಕ್ಷಣ ಇದೆ. ಈ ಊರು ನೀವೆಲ್ಲ ಎಷ್ಟೋ ಜನ ಹಿರಿಯ ಇದ್ದೀರಿ. ಈ ಊರು ಹೆಂಗಿತ್ತು ಈಗ ಹಂಗಿದೆ. ಇವತ್ತು ಟೌನ್ಗಿಂತ ಯಾವ ಕಡಿಮೆ ಕೂಡ ಇಲ್ಲ. ಕುಡಿಯೋ ನೀರಿರ್ಬೋದು, ರೋಡ್ ಇರ್ಬೋದು, ಚರಂಡಿ ಇರ್ಬೋದು, ಎಲ್ಲ ವ್ಯವಸ್ಥೆ ಕೂಡ ಏನೆಲ್ಲ ಬೇಕು ಆ ವ್ಯವಸ್ಥೆ ಎಲ್ಲ ಕೂಡ ಈಗಾಗಲೇ ನಾನು